SRN Mehta on space. ಎಲ್ರಿಗೂ ನಮಸ್ಕಾರ. ನಾವು SRN ಮೆಹ್ತಾ CBSE ಸ್ಕೂಲ್ ವತಿಯಿಂದ ಒಂದು ತುಂಬ ಹರ್ಷದ ಸುದ್ದಿ ಎಲ್ಲರಿಗೂ ತಿಳಿಸ್ಬೇಕು ಅಂತಂದರೆ, ಈ ವರ್ಷ ನಾಸಾ ಅಂತಂದರೆ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಒಂದು ಅಂತರಿಕ್ಷನಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಸಂಸ್ಥೆ ನಾಸಾ ಸ್ಪೇಸ್ ಸೆಟಲ್ಮೆಂಟ್ ಕಾಂಟೆಸ್ಟಲ್ಲಿ ನಮ್ಮ ಶಾಲೆ ವತಿಯಿಂದ 3 ತಂಡಗಳು ಭಾಗವಹಿಸಿದರು. ಈ 3 ತಂಡಗಳಲ್ಲಿ ಐರಾ ಟೀಮ್ ಅವರಿಗೆ ಜಗತ್ತಿನಲ್ಲಿ ಫಸ್ಟ್ ಪ್ರೈಸನ್ನು ಸಿಕ್ಕಿದೆ. ಇದು ಒಂದು ತುಂಬ ಹರ್ಷವಾಗಿದ್ದ ಸುದ್ದಿ. ಈ ಕಾನ್ಸೆಪ್ಟ್ನಲ್ಲಿ ನಮ್ಮ ಹುಡುಗರು ಒಂದು ಸ್ಪೇಸ್ ಕಾಲನಿಯನ್ನು ತಯಾರು ಮಾಡಿಸಿದರು. ಇದರೊಳಗೆ ಏನಿರುತ್ತೆ ಅಂತಂದರೆ, ನಮ್ಮ ಪೃಥ್ವಿ ಮೇಲೆ ಮುಂದೆ ಯಾವಾಗಾದರೂ ಏನಾದರೂ ವಿನಾಶವರ್ತಿ ಪರಿಸ್ಥಿತಿ ಬಂತು ಅಂತಂದರೆ ನಾವು ಹ್ಯೂಮನ್ಸ್ ಎಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ ಅದರ ಸಲುವಾಗಿ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂತ ಇದು ಒಂದು ಪ್ರಾಜೆಕ್ಟ್ ಇತ್ತು. ಈ ಒಂದು ಪ್ರಾಜೆಕ್ಟ್ನಲ್ಲಿ ತುಂಬ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಇತ್ತು, ಒಂದು ಬೇರೆ ವಿಚಾರಧಾರಣೆ ಇತ್ತು. ಇದರೊಳಗಡೆ ಹುಡುಗರು ಈ ಆ್ಯಸ್ ಅ ಟೀಮ್ ಕೆಲಸ ಮಾಡಿ ಬೇರೆ ಬೇರೆ ಭಾಗದಲ್ಲಿ ತಮ್ಮ ಎಕ್ಸ್ಪರ್ಟೀಸನ್ನು ಪ್ರದರ್ಶಿಸಿದ್ದರು. ಫಾರ್ ಎಕ್ಸಾಂಪಲ್, ಸ್ಪೇಸ್ನಲ್ಲಿ ಬ್ರೀದಿಂಗ್ ಹೆಂಗೆ ಮಾಡಬೇಕು, ಆಕ್ಸಿಜನ್ ಹೆಂಗೆ ತಯಾರಾಗಬೇಕು, ನೀರು ಎಲ್ಲಿಂದ ತರಬೇಕು, ಫೈನಾನ್ಸ್ ಹೆಂಗೆ ಅರೇಂಜ್ಮೆಂಟ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಹೆಂಗೆ ಮಾಡಬೇಕು, ಕೃಷಿ ಹೆಂಗೆ ಮಾಡಬೇಕು, ಕೈಗಾರಿಕಾ ಹೆಂಗೆ ಮಾಡಬೇಕು, ಮನೋರಂಜನವನ್ನು ಹೇಗೆ ಮಾಡಬೇಕು ಅಂತ ಈ ಬೇರೆ ಬೇರೆ ವಿಷಯದಲ್ಲಿ ಎಲ್ಲ ಹುಡುಗರು ಒಂದೊಂದು ವಿಷಯ ತೊಗೊಂಡು ಅದರ ಮೇಲೆ ವಿಚಾರ ಮಾಡಿ ಎಲ್ಲರೂ ಕೂಡಿ ಒಂದು ಸ್ಪೇಸ್ ಕಾಲನಿಯನ್ನು ತಯಾರು ಮಾಡಿಸಿದರು. ಇಲ್ಲಿ ಎಲ್ಲರಿಗಿಂತ ದೊಡ್ಡದು ಪ್ರಶ್ನೆ ಅಂತಂದರೆ ಗುರುತ್ವಾಕರ್ಷಣ ಶಕ್ತಿ. ಈ ಗುರುತ್ವಾಕರ್ಷಣ ಶಕ್ತಿ ಪೃಥ್ವಿಯಲ್ಲಿ ಇರುತ್ತೆ, ಸ್ಪೇಸ್ನಲ್ಲಿ ಹೋಗಿದ ನಂತರ ಎಲ್ಲ ಒಂದು ಗಾಳಿಯಲ್ಲಿ ಫ್ಲೋಟ್ನೇ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾವ ಥರ ಒಂದು ವಸಾಹತಿಯನ್ನು ರಚಿಸಬಹುದು, ಈ ವಿಷಯ ಮೇಲೆ ಎಲ್ಲ ಹುಡುಗರನ್ನು ಕೆಲಸ ಮಾಡಿ ಒಂದು ತುಂಬ ಹರ್ಷಪಡಿಸಿದ್ದ ಏನು ಅಂತಂದರೆ, ಈ ಜಗತ್ತಿನಲ್ಲಿ ಗುಲ್ಬರ್ಗಾದಿಂದ ಸ್ಟೇಟ್ ಗುಲ್ಬರ್ಗಾ ಟು ಗ್ಯಾಲಕ್ಸಿ ಅಂತ ಈ ಒಂದು ಅವಾರ್ಡನ್ನು ಬಂದಿದೆ. ಸೊ ಇದು SRN ಮೆಹ್ತಾ ಸ್ಕೂಲ್ ಆಡಳಿತ ಮಂಡಳಿ ವತಿಯಿಂದ ಎಲ್ಲರಿಗೆ, ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಹುಡುಗರಿಗೆ ಮತ್ತು ನಮ್ಮ ಪಾಲಕರಿಗೂ ಒಂದು ತುಂಬ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ. ಧನ್ಯವಾದ ಸರ್. ಇದು ಕಾಂಪಿಟೇಷನ್ ಥರ ಇತ್ತಾ, ಯಾವ ಥರ ಇತ್ತು? ಹೌದು, ಇದು ಒಂದು ವರ್ಲ್ಡ್ ವೈಡ್ ಕಾಂಪಿಟೇಷನ್ ಇತ್ತು. ಈ ಕಾಂಪಿಟೇಷನ್ನಲ್ಲಿ ಇಡೀ ಜಗತ್ತಿನಿಂದ 25 ದೇಶಗಳಿಂದ 26,000 ಹುಡುಗರುವನ್ನು 4,900 ಪ್ರಾಜೆಕ್ಟ್ಸನ್ನು ಸಬ್ಮಿಟ್ ಮಾಡಿದರು. ಈ 4,900 ಪ್ರಾಜೆಕ್ಟ್ಸ್ನಲ್ಲಿ ಸಿಂಗಲ್ ಚೈಲ್ಡ್ ಪ್ರಾಜೆಕ್ಟ್, ಸ್ಮಾಲ್ ಗ್ರೂಪ್ ಮತ್ತು ಲಾರ್ಜ್ ಗ್ರೂಪ್ ಅಂತ 3 ಕ್ಯಾಟಗರಿಗಳು ಇದ್ದು, ಅದರೊಳಗಡೆ ಲಾರ್ಜ್ ಕ್ಯಾಟಗರಿನಲ್ಲಿ ನಮ್ಮ ಹುಡುಗರಿಗೆ ಒಂದು ಬಹುಮಾನವನ್ನು ಸಿಕ್ಕಿದೆ. ಸರ್, ನೀವು ಏನು ಸ್ಪೆಷಲ್ ಕ್ಲಾಸಸ್ ಆ ಥರ ಸ್ಟೂಡೆಂಟ್ಸಿಗೆ ತೊಗೊಂಡಿರಿ ಅನ್ನೋದು? ಹೌದು ಸರ್. ಇದರ ಸಲುವಾಗಿ ಒಂದು ಟೋಟಲಿ 2.5 ಮಂತ್ಸ್ ಟೈಮ್ ಟೇಬಲ್ ಚೇಂಜ್ ಮಾಡಿ ಇವು ಎಲ್ಲ ಹುಡುಗರ ಸಲುವಾಗಿ ಒಂದು ಡೈಲಿ ಆಲ್ಮೋಸ್ಟ್ 2.5 to 3 hours ರಿಸರ್ಚ್ ಮಾಡೋ ಸಲುವಾಗಿ ಒಂದು ಬೇರೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಮತ್ತು ಈ ರಿಸರ್ಚ್ ಮಾಡೋ ಟೈಮ್ನಲ್ಲಿ ಅವ್ರದ್ದು ಅಕಾಡೆಮಿಕ್ಸ್ನೂ ಹಾಳಾಗಬಾರ್ದು ಅಂತ ಅದ್ರ ಸಲುವಾಗಿ ಒಂದು ಬೇರೆ ಸಪ್ರೇಟ್ ಒಂದು ಪ್ರೊವಿಷನ್ ಮಾಡಿ ಅವ್ರಿಗೆ ಅದರದ್ದು ತರಬೇತಿಯನ್ನು ಕೊಟ್ಟು, ಮತ್ತು ಬೇರೆ ಬೇರೆ ಈ ಫೀಲ್ಡ್ನಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇರುತ್ತಾರೆ ಆ ಎಕ್ಸ್ಪರ್ಟ್ಸ್ ಜೊತೆಯಲ್ಲಿ ಕನೆಕ್ಟ್ ಮಾಡಿಸಿ ಅವ್ರದ್ದು ಚರ್ಚೆಯನ್ನು ಮಾಡಿ, ಮತ್ತು ಬೇರೆ ಬೇರೆ ತುಂಬ ರಿಸೋರ್ಸ್ಗಳನ್ನು ಹುಡುಕಾಡಿ, ಇಂಟರ್ನೆಟ್ನಲ್ಲಿ ಕಂಟೆಂಟ್ ಹುಡುಕಾಡಿ, ಓಲ್ಡ್ ವೈಟ್ ಪೇಪರ್ಸು, ಇಂಟರ್ನ್ಯಾಷನಲ್ ಜರ್ನಲ್ಸು ಸ್ಟಡಿ ಮಾಡಿ ಮತ್ತೆ ಇದು ಪೇಪರನ್ನು ಪಬ್ಲಿಷ್ ಮಾಡಿದರು. ಸರ್, ಆ್ಯಸ್ ಎ ಇನ್ಸ್ಟಿಟ್ಯೂಟ್ ಹೆಡ್ ನೀವು ಹೆಂಗೆ ಅನಿಸ್ತಾ ಇದೆ ನಿಮಗೆ? ಸರ್, ಈ ನನಗೆ ಆ್ಯಕ್ಚುಲಿ ನಮ್ಮದು ಇದು ಕನಸಿತ್ತು. ನಾನು 20 ವರ್ಷ ಮುಂಚೆ ನಾಸಾ ವಿಸಿಟ್ ಮಾಡಿದ್ದೆ. ಅಲ್ಲಿ ಐ ವಾಸ್ ಫಾರ್ಚುನೇಟ್ ಟು ಗೆಟ್ ಅ ಚಾನ್ಸ್ ಟು ಸಿ ಒನ್ ಲಾಂಚ್ ಆಫ್ ದ ಸ್ಪೇಸ್ ಶಟಲ್. ಅದೇ ದಿವಸ ನನ್ನ ಮನಸ್ಸಿನಲ್ಲಿ ಇದು ಒಂದು ಕನಸಿತ್ತು, ನಮ್ಮ ಹುಡುಗರು ಇಲ್ಲಿ ಬರಬೇಕು ಅಂತ. ಇವತ್ತು ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಎಲ್ಲ ಹುಡುಗರು 19 ಜೂನ್ಲಿಂದ 22 ಜೂನ್ವರೆಗೆ ನಾಸಾ ಸ್ಪೇಸ್ ಸ್ಟೇಷನ್ನಲ್ಲಿ ಹೋಗಿ ತಮ್ಮ ಈ ಪ್ರಾಜೆಕ್ಟನ್ನು ಪ್ರದರ್ಶಿಸುತ್ತಾರೆ. ಸರ್, ಮುಂದೆ SRN ಮೆಹ್ತಾ ಇದೇ ಥರ ಮುಂದೆ ಯಾವ್ಯಾವ ಪ್ಲ್ಯಾನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ? ಸರ್, ನಮ್ಮದು ಕನಸು ಭಾಳ ದೊಡ್ಡದಿದೆ. ಸೊ ನಮ್ಮ ಒಂದೇ ಕನಸು, ಎಲ್ಲ ಹುಡುಗರಿಗೆ ಒಂದು ಯಶಸ್ಸು ಸಿಗಬೇಕು. ಅವ್ರು ಏನು ಮಾಡ್ತಾರೆ ಅವ್ರ ಜೀವನದಲ್ಲಿ ಒಂದು ಸುಖಿ ಆಗಿ ಇರಬೇಕು ಮತ್ತು ಯಶಸ್ವಿ ಆಗಿ ಇರಬೇಕು ಅಂತ ಇದೇ ನಮ್ಮದೊಂದು ಕನಸು. ನಾವು ಇದೇ ಒಂದು ಧ್ಯೇಯ ಇಟ್ಟು ಎಲ್ಲ ಹುಡುಗರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದು. ತಮ್ಮ ಹೆಸರು? ಪ್ರೀತಮ್ ಮೆಹ್ತಾ. ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಸ್ಕೂಲ್. ನಮ್ಮ ಬ್ರದರ್ ಚಕೋರ್ ಮೆಹ್ತಾ ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ರಾಜಶೇಖರ್ ರೆಡ್ಡಿ ಸರ್, ಇವರು ಗೈಡೆನ್ಸ್ನಲ್ಲಿ ಎಲ್ಲ ಹುಡುಗರು ಇದು ಒಂದು ಪ್ರಾಜೆಕ್ಟ್